ನಮಸ್ಕಾರ ಸ್ನೇಹಿತರೆ, ಇಂಡೋ ಆಸ್ಟ್ರೇಲಿಯಾ ಮಹಾ ಸೆಮಿಫೈನಲ್ ಕದನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ಟೀಮ್ ಇಂಡಿಯಾಗೆ ಉಳಿದ್ಯಾವ ತಂಡಕ್ಕೂ ಸಿಗದ ದೊಡ್ಡ ಅಡ್ವಾಂಟೇಜ್ ಸಿಗ್ತಾ ಇದೆ. ಭಾರತ ಮೋಸ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡಲಾಗಿದೆ. ಪಾಕ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹೀಗೆ ಎಲ್ಲ ಹಿತಶತ್ರುಗಳು ಒಟ್ಟಿಗೆ ಸೇರಿ ಭಾರತದ ಮೇಲೆ ಮುಗಿಬಿದ್ದಿದ್ದಾರೆ. ಅಡ್ವಾಂಟೇಜ್ ಯುದ್ಧ ಶುರುವಾಗಿದೆ. ಹಾಗಿದ್ರೆ ಏನದು ಅಡ್ವಾಂಟೇಜ್ ಯುದ್ಧ? ಭಾರತದ ಮೇಲೆ ಮಾಡ್ತಿರೋ ಆರೋಪ ಏನು? ಪಾಕಿಸ್ತಾನದವರಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಭಾರತದವರು ಡಜನ್ ಗಟ್ಟಲೆ ಮಂತ್ರವಾದಿಗಳನ್ನು ಮಾಟ ಮಾಡೋರನ್ನೆಲ್ಲ ದುಬೈ ಸ್ಟೇಡಿಯಂಗೆ ಕಳಿಸಿದೆ, ಅದಕ್ಕೆ ಪಾಕಿಸ್ತಾನಕ್ಕೆ ಬರಲ್ಲ ಅಂತ ಹೇಳಿದ್ದವರು ದುಬೈ ಸ್ಟೇಡಿಯಮಲ್ಲಿ ಮಾಟ ಮಂತ್ರ ಮಾಡಿಸಿ ನಾವು ಸೋಲಂಗ್ ಮಾಡಿದ್ರು ಅಂತೆಲ್ಲ ಹೇಳಿದರು. ಈಗ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ. ಭಾರತ ಇಡೀ ಟೂರ್ನಿಮೆಂಟನ್ನೇ ಹೈಜಾಕ್ ಮಾಡಿದೆ ಈ ಒಂದು ಮೋಸದ ಮೂಲಕ ಅನ್ನೋ ಟೀಕೆಯನ್ನು ಭಾರತದ ಮೇಲೆ ಮಾಡಲಾಗ್ತಾ ಇದೆ. ಏನದು ಹಾಗಾದರೆ ಅಡ್ವಾಂಟೇಜ್ ಯುದ್ಧ? ಇದಕ್ಕೆ ಟೀಮ್ ಇಂಡಿಯಾ ಉತ್ತರ ಏನು? ಅದನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದುಬೈ ಒಂದೇ ಮೈದಾನ, ಶುರು ಅಡ್ವಾಂಟೇಜ್ ಕದನ. ಭಾರತ ಒಂದೇ ಮೈದಾನದಲ್ಲಿ ತನ್ನ ಎಲ್ಲ ಮ್ಯಾಚಸ್ ಆಡ್ತಾ ಇದೆ. ಇದರಿಂದ ಟೀಮ್ ಇಂಡಿಯಾಗೆ ಅನಗತ್ಯ ಅಡ್ವಾಂಟೇಜ್ ಸಿಗ್ತಾ ಇದೆ. ಹೀಗಾಗಿ ಉಳಿದೆಲ್ಲ ತಂಡಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಭಾರತದ ಮೇಲೆ ಮಾಡಲಾಗ್ತಿರೋ ಆರೋಪ. ಕಳೆದ ವಾರ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟ್ ಆಟಗಾರರಾದ ನಸೀರ್ ಹುಸೇನ್ ಮತ್ತು ಮೈಕಲ್ ಅಥರ್ಟನ್ ಈ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಸಾಲು ಕ್ರಿಕೆಟಿಗರು, ಮಾಜಿ ಕ್ರಿಕೆಟಿಗರು ಭಾರತದ ಮೇಲೆ, ಭಾರತದ ಖ್ಯಾತಿಗೆ ಮಸಿ ಬಳಿಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡ್ತಾ ಇದ್ದ ನಸೀರ್, ಭಾರತ ತಂಡ ಒಂದೇ ಜಾಗದಲ್ಲಿ, ಒಂದೇ ಹೋಟೆಲ್ನಲ್ಲಿ ಇದೆ. ಬೇರೆ ಟೀಮ್ಗಳಂತೆ ಟ್ರಾವೆಲ್ ಮಾಡಬೇಕಾಗಿಲ್ಲ, ಪಿಚ್ ಕೂಡ ಚೇಂಜ್ ಆಗಲ್ಲ. ಹೀಗಾಗಿ ಅದಕ್ಕೆ ತಕ್ಕನಾದ ಟೀಮನ್ನೇ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಆರಾಮಾಗಿ. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಹೋಸ್ಟ್ ಟೀಮ್, ಆದರೆ ಭಾರತಕ್ಕೆ ಅಡ್ವಾಂಟೇಜ್ ಸಿಗ್ತಾ ಇದೆ. ಆದರೆ ಹೋಮ್ ಅಡ್ವಾಂಟೇಜ್ ಸಿಗ್ತಿರೋದು ಮಾತ್ರ ಭಾರತಕ್ಕೆ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಈಗ ಇಂಗ್ಲೆಂಡ್ ನಾಯಕ ಬಟ್ಲರ್, ದಕ್ಷಿಣ ಆಫ್ರಿಕಾದ ವಾಂಡರ್ ಡಸನ್, ಪಾಕ್ನ ಇಂಜಮಾಮ್ ಉಲ್ ಹಕ್ ಸೇರಿದಂತೆ ಅನೇಕರು ಇದೇ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ. ಆಫ್ಘನ್ ಮ್ಯಾಚ್ಗೂ ಮುನ್ನ ಬಟ್ಲರ್ಗೆ ಪ್ರಶ್ನೆ ಕೇಳಲಾಗಿತ್ತು. ಭಾರತಕ್ಕೆ ಅಡ್ವಾಂಟೇಜ್ ಅನ್ನೋ ಚರ್ಚೆ ನಡೀತಾ ಇದೆ, ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಲಾಗಿತ್ತು. ಆಗ ಬಟ್ಲರ್, ಇದು ಬಿಡಿ, ವಿಶಿಷ್ಟವಾಗಿರೋ ಟೂರ್ನಿ ಅಲ್ವಾ, ನಿಮಗೆ ಅನಿಸ್ತಿಲ್ವಾ? ಒಂದು ಟೀಮ್ ಮಾತ್ರ ಎಲ್ಲಾ ಮ್ಯಾಚನ್ನು ಒಂದೇ ಜಾಗದಲ್ಲಿ ಆಡಬೇಕು, ಆದರೆ ನಮಗದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿದ್ರು. ದಕ್ಷಿಣ ಆಫ್ರಿಕಾದ ಬ್ಯಾಟರ್ ವಾಂಡರ್ ಡಸನ್ ಅಂತೂ ಭಾರತಕ್ಕೆ ಅಡ್ವಾಂಟೇಜ್ ಸಿಗ್ತಾ ಇದೆ ಅನ್ನೋದಕ್ಕೆ ರಾಕೆಟ್ ಸೈಂಟಿಸ್ಟ್ ಆಗಬೇಕಾಗಿಲ್ಲ ಅದನ್ನು ಹೇಳಕ್ಕೆ ಅಂತ ಹೇಳಿದ್ದಾರೆ. ಅಲ್ಲದೆ ಒಂದೇ ಜಾಗದಲ್ಲಿರ್ತೀರಿ, ಒಂದೇ ಹೋಟೆಲ್ನಲ್ಲಿ ಸ್ಟೇ ಆಗ್ತೀರಿ, ಒಂದೇ ಫೆಸಿಲಿಟಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ, ಒಂದೇ ಸ್ಟೇಡಿಯಂನಲ್ಲಿ, ಒಂದೇ ಪಿಚ್ನಲ್ಲಿ ಆಡ್ತೀರಿ ಅಂದಾಗ ಡೆಫಿನೆಟ್ ಆಗಿ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಟ್ ಅದನ್ನು ಬಳಸ್ಕೊಳ್ಳೋ ಒತ್ತಡ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಅತ್ತ ಪಾಕ್ನ ಮಾಜಿ ದಿಗ್ಗಜ ಇಂಜಮಾಮ್ ಉಲ್ ಹಕ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಲಿ ಅಡ್ವಾಂಟೇಜ್ ಇದ್ದೇ ಇದೆ, ಅದನ್ನು ಬಿಟ್ಟಾಕಿ IPL ನೋಡಿ, ಬೇರೆ ಲೀಗ್ಗಳಲ್ಲಿ ಭಾರತದ ಪ್ಲೇಯರ್ಸ್ ಆಡೋಕೆ BCCI ಬಿಡಲ್ಲ, ಆದರೆ ಬೇರೆ ಪ್ಲೇಯರ್ಸ್ ಮಾತ್ರ IPL ಆಡ್ತಾರೆ. ಹೀಗಾಗಿ ಎಲ್ಲ ಬೋರ್ಡ್ಗಳು ಒಟ್ಟಾಗಿ ಸೇರಿಕೊಂಡು IPLನ ಬಾಯ್ಕಾಟ್ ಮಾಡಬೇಕು, ತಮ್ಮ ಆಟಗಾರರನ್ನ ಕಳಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತದ ಪಂದ್ಯದ ರಿಸಲ್ಟ್ ಮೇಲೆ ಸೆಮಿಫೈನಲ್ ಯಾರೆಲ್ಲ ಆಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಹೀಗಾಗಿ ಭಾರತ ನ್ಯೂಜಿಲೆಂಡ್ ಮ್ಯಾಚ್ ಮುಗಿಯುವವರೆಗೂ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಎರಡೂ ತಂಡಗಳು ಪಾಕ್ನಿಂದ ಬಂದು ದುಬೈನಲ್ಲಿ ಸ್ಟೇ ಮಾಡಬೇಕಾಗಿತ್ತು. ಈ ಬಗ್ಗೆ ಕಿಡಿಕಾರಿರೋ ವಿಂಡೀಸ್ ಮಾಜಿ ಕ್ರಿಕೆಟಿಗ ವಿವಿಯನ್ ರಿಚರ್ಡ್ಸ್ ಇದಕ್ಕೆ ICC ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಹಿಂಸೆ ಆಗ್ತಿದೆ ಬೇರೆ ಟೀಮ್ ಆಟಗಾರರಿಗೂ ಅಂತ. ಹೀಗಾಗಿ ಸೆಮಿಫೈನಲ್ಗೂ ಮುನ್ನ ಎಲ್ಲರೂ ಒಟ್ಟಿಗೆ ಭಾರತದ ಮೇಲೆ ಮುಗಿಬಿದ್ದಿದ್ದಾರೆ. ಹೀಗಾಗಿ ಈ ಆರೋಪಕ್ಕೆ ಖುದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು 3 ಪಂದ್ಯವನ್ನು ಒಂದೇ ಗ್ರೌಂಡ್ನಲ್ಲಿ ಆಡಿರ್ಬೋದು, ಕಂಡೀಷನ್ ಸೇಮ್ ಇರ್ಬೋದು, ಆದರೆ ಪಿಚ್ ಒಂದೇ ರೀತಿ ಬಿಹೇವ್ ಮಾಡಲಿಲ್ಲ. ನ್ಯೂಜಿಲೆಂಡ್ ಬೌಲಿಂಗ್ ಮಾಡುವಾಗ ಸ್ವಲ್ಪ ಸೀಮ್ ಸ್ವಿಂಗ್ ಆಗ್ತಾ ಇತ್ತು, ಆದರೆ ಮೊದಲೆರಡು ಮ್ಯಾಚ್ನಲ್ಲಿ ಹಾಗಾಗಿರಲಿಲ್ಲ. ಇಲ್ಲಿ 4-5 ಪಿಚ್ ಇವೆ, ಯಾವುದು ಹೇಗೆ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ದುಬೈ ಏನು ನಮ್ಮ ತವರಲ್ಲ, ನಮಗೂ ಹೊಸದು, ಸೆಮಿಫೈನಲ್ ಪಿಚ್ ಹೇಗಿರುತ್ತೋ ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಚರ್ಚೆಗಳು ಮ್ಯಾಚ್ಗೆ ಸಾಕಷ್ಟು ರಂಗನ್ನು ತಂದುಕೊಟ್ಟಿವೆ. ಜೊತೆಗೆ ಎಲ್ಲೋ ಒಂದು ಕಡೆ ಭಾರತ ಮ್ಯಾಚ್ ಗೆದ್ರೂ ಕೂಡ ಇವರೆಲ್ಲ ಸೇರಿಕೊಂಡು ಭಾರತದ ಗೆಲುವನ್ನು ಡೌನ್ ಮಾಡೋಕೆ, ಭಾರತದ ಮರ್ಯಾದೆ ಕಳೆಯೋಕೆ ಆಲ್ರೆಡಿ ಸ್ಕೀಮ್ ಹಾಕದಂಗಿದೆ. ಅವ್ರು ಬಿಡ್ರಿ ಮೋಸ ಮಾಡಿ ಗೆದ್ದಿರೋದು ಅಂತ ಗ್ಯಾರಂಟಿ ಹೇಳ್ತಾರೆ ಅನ್ನೋ ಆತಂಕ ಈಗ ಭಾರತದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಆಲ್ರೆಡಿ ಇವರು ಈ ರೀತಿ ಹೇಳಿಕೆ ಕೊಡ್ತಿರೋದು ನೋಡಿ. ಇರಲಿ, ಅದನ್ನು ಬಿಟ್ಟು ಕೂಡ ನಾವು ಮ್ಯಾಚ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸೆಮೀಸ್ನಲ್ಲಿ ಯಾರು ಗೆಲ್ಲಬಹುದು, ಹೇಗಿದೆ ಹಣಾಹಣಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 night 5 days ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್,
ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಫೈನಲ್ ಸೇಡು, ಹೆಡ್ ದೋಷ. ಸ್ನೇಹಿತರೆ, ಭಾರತ ಆಸ್ಟ್ರೇಲಿಯಾ ಅಂದ್ರೆ ಅಲ್ಲಿ ನೀರಸ ಪಂದ್ಯಕ್ಕೆ ಅವಕಾಶ ಇರಲ್ಲ. ಯಾವಾಗಲೂ ಹೈ ವೋಲ್ಟೇಜ್ ಇದ್ದೇ ಇರುತ್ತೆ. ಅದರಲ್ಲೂ ಭಾರತಕ್ಕೆ 2023 ವಿಶ್ವಕಪ್ ಫೈನಲ್ ಸೇಡ್ ತೀರಿಸಿಕೊಳ್ಳೋದು ಬಾಕಿ ಇದೆ. T20 ವರ್ಲ್ಡ್ ಕಪ್ ನಲ್ಲಿ ಭಾರತ ಗೆದ್ದಿರಬಹುದು, ಆದರೆ ಕಾಂಗರುಗಳು ಮನೆಗೆ ಬಂದು ಕೊಟ್ಟ ಏಟಿ ಇನ್ನೂ ಹಸಿಯಾಗಿದೆ. ಅದನ್ನ ODIನಲ್ಲೇ ತೀರಿಸಬೇಕಾಗಿದೆ. ಬಟ್ ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಟ್ರಾವಿಸ್ ಹೆಡ್ ಅನ್ನೋ ಹೆಡ್ಏಕ್ನಿಂದ ಮುಕ್ತಿ ಪಡಿಬೇಕು. ಯಾಕಂದ್ರೆ ಕಳೆದ 4-5 ವರ್ಷದಲ್ಲಿ ಭಾರತವನ್ನ ಈ ಮನುಷ್ಯ ಹೆಡ್ಡೇಕ್ ಆಗಿ ಕಾಡದಷ್ಟು ಬೇರೆ ಯಾರೂ ಕಾಡಿರಲಿಲ್ಲ. ಟ್ರಾವಿಸ್ ಹೆಡ್ WTC ಫೈನಲ್, ವರ್ಲ್ಡ್ ಕಪ್ ಫೈನಲ್ ಎಲ್ಲದರಲ್ಲೂ ಕಾಟ ಕೊಟ್ಟಿದ್ದಾರೆ. ಕುಲ್ದೀಪ್, ಅಕ್ಸರ್, ಜಡೇಜಾ ಎಲ್ಲರ ವಿರುದ್ಧನೂ ಹೆಡ್ ಚೆನ್ನಾಗಿ ಆಡಿದ್ದಾರೆ. 123 ಬಾಲ್ಗೆ 123 ರನ್ ಬಾರಿಸಿದ್ದಾರೆ. ಒಂದ್ಸಲ ಮಾತ್ರ ಔಟ್ ಆಗಿದ್ದಾರೆ. ಅದರಲ್ಲೂ ಪವರ್ ಪ್ಲೇನಲ್ಲಿ ಹೆಡ್ ಕಟ್ ಹಾಕೋದು ತುಂಬ ಅನಿವಾರ್ಯ. 2022 ನಂತರ ಈ ಅವಧಿಯಲ್ಲಿ ಹೆಡ್ಗಿಂತ ವೇಗವಾಗಿ ರನ್ ಬಾರಿಸಿದ ಆಟಗಾರ ಯಾರೂ ಇಲ್ಲ. ಮೊದಲೇ ದುಬೈನಲ್ಲಿ ಮಿಡಲ್ ಓವರ್ಸಲ್ಲಿ ರನ್ ಬರಲ್ಲ. ಹೀಗಾಗಿ ಪವರ್ ಪ್ಲೇ ತುಂಬ ಕ್ರೂಷಿಯಲ್ ಪೀರಿಯಡ್. ಇನ್ನು ಪಿಚ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದುಬೈನಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ 239 ಇದೆ. ಲಾಹೋರ್, ಕರಾಚಿಗೆ ಹೋಲಿಸಿದ್ರೆ ಇದು ತುಂಬ ಕಮ್ಮಿ. ಅಲ್ಲೆಲ್ಲ 276, 316 ಆವರೇಜ್ ಇದೆ. ಹೀಗಾಗಿ ಮತ್ತೊಂದು ಲೋ ಸ್ಕೋರ್ ಮ್ಯಾಚ್ ಅನ್ನ ನಿರೀಕ್ಷೆ ಇಟ್ಕೋಬಹುದು. ಜೊತೆಗೆ ಇಂಟ್ರೆಸ್ಟಿಂಗ್ ಅಂದ್ರೆ ದುಬೈ ಸ್ಪಿನ್, ಸ್ವಿಂಗ್ ಎರಡಕ್ಕೂ ನೆರವಾಗಿದೆ. ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ಸ್ವಿಂಗ್ ನ ನಾವು ದುಬೈನಲ್ಲಿ ನೋಡಬಹುದು. ಅಲ್ಲದೆ ಸ್ಪಿನ್ನರ್ಗಳಿಗೆ ಸಂಜೆ ಒಳ್ಳೆ ಟರ್ನ್ ಮತ್ತು ಗ್ರಿಪ್ ಸಿಕ್ಕಿದೆ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಮ್ಯಾಚ್ ನಾವು ಇದನ್ನು ನೋಡಿದ್ವಿ. ಹೀಗಾಗಿ ಬ್ಯಾಟಿಂಗ್ ಕಷ್ಟಪಡಬೇಕಾಗ್ಬೋದು. ಸೊ ಟಾಸ್ ಗೆದ್ದ ತಂಡ ಕಣ್ಣು ಮುಚ್ಚಿಕೊಂಡು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಇನ್ನು ಎರಡೂ ತಂಡಗಳ ಬಲಾಬಲ ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋದಾದ್ರೆ, ವರುಣ್ ತಂದ ಸಂಕಷ್ಟ. ಭಾರತ ಈಗ ಇಮಿಡಿಯೇಟ್ ಆಗಿ 4 ಸ್ಪಿನ್ನರ್ಸ್ ಆಡಿಸ್ಬೇಕಾ ಅಥವಾ ಒಬ್ಬ ಫಾಸ್ಟ್ ಬೌಲರ್ ಆಡಿಸ್ಬೇಕಾ ಅಂತ ಡಿಸೈಡ್ ಮಾಡಬೇಕಾಗಿದೆ. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧ ವರುಣ್ ಆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಭಾರತ ದುಬೈಲಿ ಸ್ಪಿನ್ ನೆರವಾಗುತ್ತೆ ಅನ್ನೋ ಕಾರಣಕ್ಕೆ 5 ಸ್ಪಿನ್ನರ್ ಕರ್ಕೊಂಡ್ ಬಂದಿತ್ತು. ನ್ಯೂಜಿಲೆಂಡ್ ವಿರುದ್ಧ ನೋಡೋಣ ಅಂತ 4 ಜನರನ್ನ ಕಣಕ್ಕಿಳಿಸಿತ್ತು. 4 ಜನ ಚೆನ್ನಾಗಿ ಬೌಲ್ ಮಾಡಿ ಗೆಲುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ವರುಣ್ 5 ವಿಕೆಟ್ ಪಡೆದ್ರು. ಓವರ್ ಆಲ್ ಸ್ಪಿನ್ನರ್ಸೇ 9 ವಿಕೆಟ್ ಎತ್ತಿಬಿಟ್ರು. ಹೀಗಾಗಿ ಸೆಮಿಫೈನಲ್ಗೂ ಇದೇ ಕಾಂಬಿನೇಷನ್ ಮುಂದುವರಿಸುವ ಸಾಧ್ಯತೆ ಇದೆ. ಆದರೆ ಕಾಂಗೂರುಗಳು ಸ್ಪಿನ್ ಚೆನ್ನಾಗಿ ಆಡ್ತಾರೆ. ಸ್ಮಿತ್, ಮ್ಯಾಕ್ಸ್ವೆಲ್ ಸ್ಪಿನ್ ವಿರುದ್ಧ ಅಂಕಿಅಂಶ ಚೆನ್ನಾಗಿದೆ. ಜೊತೆಗೆ ದುಬೈಲಿ ಸ್ವೀಪ್ ಶಾಟ್, ಹಾರ್ಮ್ಲೆಸ್ ಶಾಟ್, ಇಂಥ ಸ್ವೀಪ್ ಶಾಟ್ಸ್ ಆಡೋದ್ರಲ್ಲೂ ಕೂಡ ಆಸಿಗಳು ಎತ್ತಿದ ಕೈ. ಹೀಗಾಗಿ ತುಂಬ ನೋಡಿಕೊಂಡು ಟೀಮ್ ಸೆಲೆಕ್ಟ್ ಮಾಡಬೇಕು. ಏನೋ ಬ್ಯಾಟಿಂಗ್ ನೋಡೋದಾದರೆ ರೋಹಿತ್, ಕೊಹ್ಲಿ, ಗಿಲ್ ಇಂಪಾರ್ಟೆಂಟ್ ವಿಕೆಟ್ ಅನ್ನಿಸ್ಬೋದು. ಆದರೆ ಭಾರತದ ಬ್ಯಾಟಿಂಗ್ನ ಕನ್ಸಿಸ್ಟೆಂಟ್ ಆಗಿ ಹಿಡಿದಿಟ್ಕೊಳ್ತಾ ಇರೋದು ಶ್ರೇಯಸ್ ಅಯ್ಯರ್. ಕಳೆದ 8 ಇನ್ನಿಂಗ್ಸ್ನಲ್ಲಿ 6ರಲ್ಲಿ ಅರ್ಧಶತಕ ಬಾರಿಸಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾ 4 ಸ್ಪೆಷಲಿಸ್ಟ್ ಬೌಲರ್ಗಳನ್ನು ಮಾತ್ರ ಕಣಕ್ಕಿಳಿಸಿದೆ. 5ನೇ ಬೌಲರ್ ಕೆಲಸವನ್ನು ಮ್ಯಾಕ್ಸ್ವೆಲ್ ಮತ್ತು ಮ್ಯಾಥ್ಯೂ ಶಾಟ್ ನಿಭಾಯಿಸ್ತಾ ಇದ್ರು. ಹೀಗಾಗಿ ಶ್ರೇಯಸ್ ಅಯ್ಯರ್ ಇದ್ರೆ ಈ 10 ಓವರಲ್ಲಿ ಆದಷ್ಟು ರನ್ ಏರಿಸೋಕೆ ನೋಡ್ತಾರೆ. ಹೀಗಾಗಿ ಭಾರತಕ್ಕೆ ಇಂಪಾರ್ಟೆಂಟ್ ಪ್ಲೇಯರ್ ಮ್ಯಾಥ್ಯೂ ಶಾಟ್. ಇನ್ನು ಆಸ್ಟ್ರೇಲಿಯಾ ಟೀಮ್ ನೋಡೋದಾದ್ರೆ ಓಪನರ್ ಮ್ಯಾಥ್ಯೂ ಶಾಟ್ ಗಾಯದಿಂದ ಟೂರ್ನಿಯಿಂದ ಹೊರಗೆ ಹೋಗಿದ್ದಾರೆ. ಹೀಗಾಗಿ ಅವ್ರ ಜಾಗಕ್ಕೆ ಕೂಪರ್ ಕಾನೋಲಿ ಅನ್ನೋ ಹೊಸ ಆಟಗಾರನ ಇಳಿಸೋ ಸಾಧ್ಯತೆ ಇದೆ. ಜೇಕ್ ಫ್ರೇಜರ್ ಕೂಡ ಒಳ್ಳೆ ಆಪ್ಷನ್, IPL ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಮ್ಯಾಥ್ಯೂ ಶಾಟ್ ಆಫ್ ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಕೊನೋಲಿ ಆಡಿಸಿದ್ರೆ ಮ್ಯಾಕ್ಸ್ವೆಲ್ಗೆ ಬೌಲಿಂಗ್ ನಲ್ಲೂ ಜೊತೆಯಾಗೋ ಸಾಧ್ಯತೆ ಇರುತ್ತೆ. ಇನ್ನು ಸ್ಪಿನ್ ಅಂದ ತಕ್ಷಣ ಆಡಮ್ ಜಾಂಪಾ, ಆಸೀಸ್ ಪರ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ವರ್ಲ್ಡ್ ಕಪ್ ಫೈನಲ್ಸ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದಿದ್ದು ಕಮಿನ್ಸ್, ಸ್ಟಾಕ್ ಮತ್ತು ಹೆಜಲ್ವುಡ್ ಆದ್ರೂ ಕೂಡ ಮಿಡಲ್ ಓವರ್ಸ್ ನಲ್ಲಿ ಭಾರತವನ್ನ ಕಟ್ಟಿ ಹಾಕಿದ್ದು ಜಾಂಪಾ. 10 ಓವರ್ಗಳಲ್ಲಿ ಕೇವಲ 1 ಬೌಂಡ್ರಿ ಕೊಟ್ಟಿದ್ರು. 1 ಬೌಂಡ್ರಿ. ಜೊತೆಗೆ ಭಾರತದ ಟಾಪ್ ಆರ್ಡರ್ ವಿರುದ್ಧ 8ರಲ್ಲಿ 7 ಬ್ಯಾಟರ್ ವಿರುದ್ಧ ಒಳ್ಳೆ ರೆಕಾರ್ಡ್ಸ್ ಹೊಂದಿದ್ದಾರೆ. ಅದರಲ್ಲೂ ಕೊಹ್ಲಿನ ತುಂಬಾ ಕಾಡಿದ್ದಾರೆ. ಹೀಗಾಗಿ ಭಾರತ ಜಾಂಪಾ ವಿರುದ್ಧ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಫ್ರೆಂಡ್ಸ್, ಈಗ ನೀವು ಹೇಳಿ ಈ ಮ್ಯಾಚ್ ಬಗ್ಗೆ ನಿಮಗೆ ಏನನ್ಸುತ್ತೆ? ಭಾರತದಲ್ಲಿ ಮಾಡಲಾಗ್ತಿರೋ ಈ ಆರೋಪದ ಬಗ್ಗೆ ನಿಮಗೆ ಏನನ್ಸುತ್ತೆ? ಎಲ್ಲವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.